ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶೈನ್ ಕೋಪ ಮಾಡ್ಕೊಂಡಿರ್ತಾಳೆ. ಅದರಿಂದ ರೂನಿಂಗ್ ಫೋನ್ನ ತಗೊಂಡು ಬಂದು ದೂರ ಬಿಸಾಕ್ಬಿಡ್ತಾಳೆ, ಅವಳಿಗೆ ಪ್ರಾಬ್ಲಮ್ ಮಾಡಬೇಕು ಅಂತ. ಮತ್ತೊಂದು ಕಡೆ ಏಮಿಯೋ ರೂನಿಂಗ್ಗೆ ಕಾಲ್ ಮಾಡ್ತಾನೆ, ಆದರೆ ಅವಳು ಪಿಕ್ ಮಾಡಲ್ಲ. ನನ್ನ ಮೇಲೇನಾದ್ರೂ ರೂನಿಂಗ್ ಕೋಪ ಮಾಡ್ಕೊಂಡಿದ್ದಾಳ, ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ, ನನ್ನ ಮೇಲೇನಾದ್ರೂ ಕೋಪ ಮಾಡ್ಕೊಂಡಿದ್ದಾಳ, ನಾನೇನು ಮಾಡೇ ಇಲ್ವಲ್ಲ ಅಂತ ಹೇಳಿ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ಮಾರ್ನಿಂಗ್ ಆಗುತ್ತೆ. ಚಾನ್ಮ ಮೇಲೆದ್ದು ನೋಡ್ತಾನೆ. ಏಮಿಯೋನ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಏಮಿಯೋ ರಾತ್ರಿ ಎಲ್ಲ ನಿದ್ದೆ ಮಾಡಿರಲ್ಲ, ಅವನ ಮುಖನ ನೋಡಿದ್ರೆ ಗೊತ್ತಾಗ್ತಿರುತ್ತೆ. ಮತ್ತೊಂದ್ ಕಡೆ ರೂನಿಂಗ್ ಅವ್ರ ಅಮ್ಮನ ಜೊತೆ ಅಂಕಲ್ ಮನೆಗೆ ಹೋಗ್ತಿರ್ತಾಳೆ. ಅವಳ ಕೈಲಿ ಬೇರೆ ಮೊಬೈಲ್ ಇರುತ್ತೆ. ಶೈನ್ ಅಮ್ಮ ಅದನ್ನ ನೋಡಿ ಕೇಳ್ತಾರೆ, ಇದ್ಯೋ ಫೋನು, ನಿನ್ ಹಳೆ ಮೊಬೈಲ್ ಏನಾಯ್ತು? ಆಗ ರೂನಿಂಗ್ ಹೇಳ್ತಾಳೆ, ನನಗೆ ಗೊತ್ತಿಲ್ಲ, ಅದನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ಸುತ್ತೆ, ಅದಕ್ಕೆ ನಾನು ಬೇರೆ ಫೋನ್ ತಗೊಂಡಿದ್ದೀನಿ ಅಂತ ಹೇಳಿ ಅವ್ರ ಅಮ್ಮನ ಜೊತೆ ಅಂಕಲ್ ಮನೆಗೆ ಹೋಗ್ತಿರ್ತಾಳೆ. ಅದೇ ಸಮಯಕ್ಕೆ ಮಿಸ್ ಮೆಂಗೆ ಯಾರ್ದೋ ಕಾಲ್ ಬರುತ್ತೆ. ಇಂಪಾರ್ಟೆಂಟ್ ಕೆಲಸ ಇರೋದ್ರಿಂದ ರೂನಿಂಗ್ ಜೊತೆ ಅವರು ಹೋಗೋದಿಕ್ಕಾಗಲ್ಲ. ಮೊದಲು ರೂನಿಂಗ್ಗೆ ಬೇಜಾರಾಗುತ್ತೆ, ಆಮೇಲೆ ಅವಳು ಹೇಳ್ತಾಳೆ, ಪರವಾಗಿಲ್ಲ, ನಾನು ಒಬ್ಳೆ ಹೋಗ್ತೀನಿ, ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ. ಮತ್ತೊಂದ್ ಕಡೆ ಏಮಿಯೋ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ, ಇಷ್ಟೊತ್ತಾದ್ರೂ ನನ್ನ ಕಾಲ್ಗೆ ರಿಪ್ಲೈನೇ ಮಾಡ್ತಿಲ್ಲ ಅಂತ. ಆಗ ಕ್ಯಾಟಿ ಹೇಳ್ತಾಳೆ, ನೀನೇನು ಯೋಚನೆ ಮಾಡಬೇಡ, ಐ ಥಿಂಕ್ ಅವಳು ಸ್ವಲ್ಪ ದಿವಸ ಒಬ್ಳೆ ಬೇಕು ಅಂತ ಅನ್ಕೊಂಡಿರ್ಬೇಕು. ಮತ್ತೊಂದ್ ಕಡೆ ಏಮಿಯೋ ಮಾಡ್ಬೇಕಾಗಿದ್ದ ಪರ್ಫಾರ್ಮೆನ್ಸ್ ಜಾಗಕ್ಕೆ ಏಲಿಯನ್ ಹಾಕಿರ್ತಾರೆ. ಶೈನ್ ಏಲಿಯನ್ ಮಧ್ಯ ಸ್ವಲ್ಪ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಬರ್ತಿರಲ್ಲ, ಅದರಿಂದ ಸೀನಿಯರ್ ಅವರಿಬ್ರಿಗೂ ಪದೇ ಪದೇ ರಿಹರ್ಸಲ್ ಮಾಡೋದಕ್ಕೆ ಹೇಳ್ತಾನೆ ಇರ್ತಾರೆ. ಮತ್ತೊಂದ್ ಕಡೆ ಏಮಿಯೋ ಕ್ಯಾಟಿಗೆ ಫೋನ್ ಮಾಡಿ ಅವಳು ತಲೆ ತಿಂತಿರ್ತಾನೆ, ನಿನ್ ಫ್ರೆಂಡು ಎಲ್ಲಿದ್ದಾಳೆ ಅಂತ ತಿಳ್ಕೊ ಅಂತ. ಆಗ ಕ್ಯಾಟಿ ಹೇಳ್ತಾಳೆ, ಒಂದ್ ನಿಮಿಷ ಇರು, ನೀನ್ ಏನಾದ್ರೂ ರೂನಿಂಗ್ ನ ಲೈಕ್ ಮಾಡ್ತಿದ್ಯಾ, ಅವಳ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಲ್ಲ. ಆಗ ಏಮಿಯೋ ಅದು ಇಲ್ಲ ಅಂತ ಹೇಳ್ತಾನೆ. ಆಗ ಕ್ಯಾಟಿ ಹೇಳ್ತಾಳೆ, ಹಾಗೇನಾದ್ರೂ ನೀನು ಅವಳನ್ನ ಲೈಕ್ ಮಾಡ್ತಿದ್ರೆ ಜಾಸ್ತಿ ಕಾಯಿಸ್ತಲೆ, ಬೇಗ ವಿಷಯ ಹೇಳ್ಬಿಡು, ಯಾಕಂದ್ರೆ ಹುಡುಗಿಗೆ ಕಾಯೋದು ಅಂದ್ರೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಆಕ್ಚುಲಿ ಚಾನ್ಮ ಕೂಡ ಅಲ್ಲೇ ಇರ್ತಾನೆ. ಕ್ಯಾಟಿ ಎಲ್ಲ ಮಾತನ್ನು ಕೂಡ ಕೇಳಿಸ್ಕೊತಾನೆ, ಆದ್ರೆ ಅವನಿಗೆ ಏನು ಕೂಡ ಅರ್ಥ ಆಗಲ್ಲ. ನೆಕ್ಸ್ಟ್ ಸೀನಲ್ಲಿ ಏಮಿಯೋ ರೂನಿಂಗ್ ಮನೆಗೆ ಬಂದಿರ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ರೂನಿಂಗ್ ಮನೇಲಿಲ್ಲ, ಅಂಕಲ್ ಮನೆಗೆ ಹೋಗಿದ್ದಾಳೆ ಅಂತ. ಅದನ್ನ ಕೇಳಿ ಅವನಿಗೆ ಶಾಕ್ ಆಗುತ್ತೆ. ಮತ್ತೊಂದ್ ಕಡೆ ಶೈನ್ಗೆ ಅವ್ರ ಅಮ್ಮ ಕಾಲ್ ಮಾಡಿರ್ತಾಳೆ, ಅವಳು ಯೋಗಕ್ಷೇಮನ ವಿಚಾರಿಸೋದಿಕ್ಕೆ ಅಂತ. ಆದ್ರೆ ಅವಳು ಮಾತಾಡ್ತಾಳೆ, ಕಾಲ್ನ ಕಟ್ ಮಾಡ್ತಾಳೆ. ಅವಳಿಗಿನ್ನು ಅವ್ರ ಅಮ್ಮನ ಮೇಲೆ ಕೋಪ ಕಡಿಮೆ ಆಗಿರಲ್ಲ. ಸ್ವಲ್ಪ ಸಮಯ ಆದ್ಮೇಲೆ ಏಮಿಯೋಗೆ ಕಾಲ್ ಮಾಡಿ ಅವನ ಆರೋಗ್ಯನ ವಿಚಾರಿಸ್ತಿರ್ಬೇಕಾದ್ರೆ ಟ್ರೈನ್ ಹೋಗ್ತಿರೋ ಸೌಂಡ್ ಕೇಳಿಸುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ಏಮಿಯೋ ಕೂಡ ರೂನಿಂಗ್ ಹಿಂದೆಲೆ ಅಂಕಲ್ ಮನೆಗೆ ಹೋಗ್ತಿದ್ದಾನೆ ಅಂತ. ಮತ್ತೆ ಅವಳಿಗೆ ಜಲಸಿ ಆಗುತ್ತೆ, ಕಾಲ್ನ ಕಟ್ ಮಾಡ್ತಾಳೆ. ಮತ್ತೊಂದ್ ಕಡೆ ಏಮಿಯೋ ರೂನಿಂಗ್ ಅಂಕಲ್ ಮನೆ ಹತ್ರ ಬರ್ತಾನೆ. ರೂನಿಂಗ್ ತುಂಡು ಬಟ್ಟೆ ಹಾಕೊಂಡಿರೋದನ್ನ ನೋಡಿ ಜೋರಾಗಿ ನಗದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅವನ ದೃಷ್ಟಿ ಅಲ್ಲೇ ಇದ್ದ ಡಕ್ ಹತ್ರ ಹೋಗುತ್ತೆ. ಹಿಂದೆ ಒಂದ್ಸಾರಿ ಈ ಡಕ್ ಅವನನ್ನ ಕಚ್ಚಿರುತ್ತೆ, ಮತ್ತೆ ಅವನಿಗೆ ಕಚ್ಚೋದಿಕ್ಕೆ ಅಂತ ಓಡಿಸ್ಕೊಂಡೋಗುತ್ತೆ. ಏಮಿಯಾ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಮತ್ತೊಂದ್ ಕಡೆ ಏಲಿಯನ್ ಕೂಡ ರೂನಿಂಗ್ ಕಾಲ್ ಆನ್ಸರ್ ಮಾಡ್ತಿಲ್ಲ ಅಂತ ಹೇಳಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ರೂನಿಂಗ್ ಅಮ್ಮಂಗೆ ಕಾಲ್ ಮಾಡಿ ವಿಚಾರಿಸ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ರೂನಿಂಗ್ ಫೋನ್ ನ ಕಳ್ಕೊಂಡಿದ್ದಾಳೆ, ಅವಳ ಹತ್ರ ಬೇರೆ ಫೋನ್ ಇದೆ, ಸ್ವಲ್ಪ ದಿವಸ ಇರೋದಿಕ್ಕೆ ಅಂತ ಅಂಕಲ್ ಮನೆಗೆ ಹೋಗಿದ್ದಾಳೆ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಶೈನ್ ಕೂಡ ಬಂದು ಏಲಿಯನ್ಗೆ ಎಲ್ಲಾ ವಿಷಯನೂ ಹೇಳ್ತಾಳೆ. ಏಮಿಯೋ ಕೂಡ ರೂನಿಂಗ್ ಇಂದಲೇ ಅಂಕಲ್ ಮನೆಗೆ ಹೋಗಿದ್ದಾನೆ, ನಿನ್ಗೆ ವಿಚಿತ್ರ ಅಂತ ಅನ್ಸಲ್ವಾ? ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಏಮಿಯೋ ಕೂಡ ರೂನಿಂಗ್ ನ ಇಷ್ಟಪಡ್ತಿದ್ದಾನೆ. ಅವಳ ಮಾತ್ ಕೇಳಿ ಏಲಿಯನ್ಗೆ ಶಾಕ್ ಆಗುತ್ತೆ. ಶೈನ್ ಅವಳು ಬಂದಿದ್ದ ಕೆಲಸನ ಮುಗಿಸಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಏಮಿಯೋ ಅಂಕಲ್ ಬಟ್ಟೆನ ಹಾಕೊಂಡಿರ್ತಾನೆ. ಅವ್ರಿರೋ ಜಾಗದಲ್ಲಿ ತುಂಬಾನೇ ಚಳಿ ಇರುತ್ತೆ. ಎಲ್ರು ಕೂಡ ಊಟ ಮಾಡೋದಿಕ್ಕೆ ಅಂತ ಕೂತಿರ್ತಾರೆ. ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಕೂಡ ಇರ್ತಾನೆ. ಅವನು ಅಂಕಲ್ ನ ದೂರದ ರಿಲೇಟಿವ್ ಆಗಿರ್ತಾನೆ. ಅಂಕಲ್ ಊಟನ ಟೇಸ್ಟಿಯಾಗಿ ಪ್ರಿಪೇರ್ ಮಾಡಿರಲ್ಲ, ಅದರಿಂದ ಏಮಿಯೋ ಶೆಫ್ ಪ್ರೀತಿ ಅವರಿಗೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಕಲ್ಗೆ ತುಂಬಾನೇ ಕೋಪ ಬರುತ್ತೆ. ಏಮಿಯೋಗೆ ಹೊಡಿಯೋದಿಕ್ಕೆ ಅಂತ ಅವನನ್ನ ಓಡಾಡಿಸ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಏಲಿಯನ್ ರೂನಿಂಗ್ ನ ಅಂಕಲ್ ಮನೆಯಿಂದ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಬರ್ತಿರ್ಬೇಕಾದ್ರೆ ಅವನಿಗೆ ಫೋನ್ ಬರುತ್ತೆ, ಅವ್ರ ಅಮ್ಮನ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. ಅದರಿಂದ ಅವನು ವಾಪಸ್ ಹೋಗ್ತಾನೆ. ಆಕ್ಚುಲಿ ಮಿಸ್ ರಿನ್ ವೆಡ್ಡಿಂಗ್ ಆನಿವರ್ಸರಿಗೆ ಅವ್ರ ಹಸ್ಬೆಂಡ್ ಮನೆಗೆ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಅವತ್ತು ಕೂಡ ಅವರು ಮನೆಗೆ ಬರಲ್ಲ. ಅದರಿಂದ ಅವರಿಗೆ ಬೇಜಾರಾಗಿ ತುಂಬಾನೇ ಡ್ರಿಂಕ್ಸ್ ಮಾಡಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾರೆ. ಏಲಿಯನ್ಗೆ ಅವ್ರ ಅಮ್ಮನ ಪರಿಸ್ಥಿತಿನ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಅವನು ಹೇಳ್ತಾನೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಡ್ಯಾಡ್ ಜೊತೆ ಮಾತಾಡ್ತೀನಿ. ಆಗ ಮಿಸ್ ರಿಂಗ್ ಇಷ್ಟ ಮಾತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ, ಪ್ಲೀಸ್
ಈ ವಿಷಯನ ಏಮಿಯೋಗೆ ಹೇಳ್ಬೇಡ, ಅವನು ತುಂಬ ಟೆನ್ಷನ್ ಮಾಡ್ಕೋತಾನೆ. ಮತ್ತೊಂದು ಕಡೆ ರೂನಿಂಗ್ ಏಮಿಯೋನ ಕೇಳ್ತಾಳೆ, ನೀನು ಯಾಕೆ ಇಲ್ಲಿಗೆ ಬಂದೆ? ಆಗ ಏಮಿಯೋ ಡೈರೆಕ್ಟಾಗಿ ಆನ್ಸರ್ ಹೇಳ್ತಾನೆ, ನಾನು ನಿನ್ನ ನೋಡೋದಕ್ಕೆ ಅಂತ ಬಂದೆ, ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಅದನ್ನು ಕೇಳಿ ರೂನಿಂಗ್ಗೆ ಶಾಕ್ ಆಗುತ್ತೆ. ಆಗ ಏಮಿಯೋ ಮತ್ತೆ ಮಾತನ್ನ ಬದಲಾಯಿಸ್ತಾನೆ, ಅಂದರೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಮಿಸ್ ಮಾಡ್ಕೋತಾ ಇದ್ದೆ ಅಂತ ಹೇಳ್ದೆ ಅಂತ ಹೇಳ್ತಾನೆ. ಆಗ ರೂನಿಂಗ್ ಸೈಲೆಂಟಾಗಿ ಅವನ ಮಾತನ್ನ ಕೇಳಿಸ್ಕೊತಾ ಇರ್ತಾಳೆ. ಅವಳಿಗೂ ಕೂಡ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿರುತ್ತೆ, ಏಮಿಯೋ ಕೂಡ ಅವಳನ್ನ ಲೈಕ್ ಮಾಡ್ತಿದ್ದಾನೆ ಅಂತ. ಮತ್ತೊಂದು ಕಡೆ ಏಲಿಯನ್ ಅವ್ರ ಡ್ಯಾಡ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಅವ್ರನ್ನ ಕೇಳ್ತಾನೆ, ನೀವು ಯಾಕೆ ಮಾಮ್ಗೆ ಸ್ವಲ್ಪ ಕೂಡ ಸಮಯ ಕೊಡ್ತಾ ಇಲ್ಲ? ಇಲ್ಲಿವರೆಗೂ ನೀವು ಹಾಸ್ಪಿಟಲ್ಗೂ ಕೂಡ ಬಂದು ನೋಡೇ ಇಲ್ಲ. ಆಗ ಮಿಸ್ಟರ್ ಎ ಹೇಳ್ತಾರೆ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ನಾನು ಮೊದಲೇ ಹೇಳಿದ್ದೆ ನನಗಾಗಿ ವೆಯ್ಟ್ ಮಾಡಬೇಡ ಅಂತ. ನಾನೇ ಅವರಿಗೆ ಹೇಳ್ತೀನಿ ನೀನು ಡ್ರಿಂಕ್ ಮಾಡಬೇಡ ಅಂತ, ಆದರೂ ಕೂಡ ಆ ಮಾತನ್ನು ಕೇಳೋದಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ? ಏಲಿಯನ್ ಅವ್ರ ಡ್ಯಾಡ್ ಮಾತನ್ನ ಕೇಳಿಸ್ಕೊಂಡು ಸೈಲೆಂಟ್ ಆಗ್ತಾನೆ. ಅವನಿಗೆ ಗೊತ್ತಿರುತ್ತೆ ಡ್ಯಾಡ್ ಅವ್ರ ಮಾಮ್ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಲ್ಲ ಅಂತ. ಏಲಿಯನ್ ಖುದ್ದಾಗಿ ಅವರಮ್ಮನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾನೆ. ಆಗ ಮೇಡಿಂದ ಅವರಿಗೆ ವಿಷಯ ಗೊತ್ತಾಗುತ್ತೆ, ರಾತ್ರಿ ಮಿಸ್ಟರ್ ಎ ಮನೆಗೆ ಬಂದಿದ್ದಾರೆ ಅಂತ. ಆಗ ಅವರು ಮೇಡ್ನ ಕೇಳ್ತಾರೆ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ, ಸ್ವಲ್ಪ ಸಮಯ ಮಿಸ್ಟರ್ ಎನ ಇರೋದು ಕೇಳು, ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ರೂಮ್ಗೆ ಹೋಗ್ತಾರೆ. ಅಷ್ಟರಲ್ಲಿ ಮಿಸ್ಟರ್ ಎ ಅವ್ರ ವೈಫ್ಗೆ ಕಾಯ್ದಲೆ ಇಂಪಾರ್ಟೆಂಟ್ ಮೀಟಿಂಗ್ಗೆ ಹೊರಟೋಗ್ತಾರೆ. ಮಿಸ್ ರಿಂಗ್ಗೆ ವಿಷಯ ಗೊತ್ತಾಗುತ್ತೆ, ಎಷ್ಟು ಕೋಪ ಬಂದಿರುತ್ತೆ ಅಂದರೆ ಅಲ್ಲೇ ಇದ್ದ ಹೂವಿನ ಪಾಟ್ನ ಹೊಡೆದಾಕ್ಬಿಡ್ತಾರೆ. ಮತ್ತೊಂದು ಕಡೆ ರೂನಿಂಗ್ ಮನೆಯಿಂದ ಆಚೆ ಬರ್ತಿದ್ದಾಗೆ ಅವಳ ಮುಂದೆ ಪೇಂಟಿಂಗ್ಸ್ ಇರುತ್ತೆ. ರೂನಿಂಗ್ ಏಮಿಯೋ ಇಬ್ರು ಕೂಡ ಜೊತೆಲಿ ಕಳೆದಿದ್ದ ಮೂಮೆಂಟ್ಸ್ನೆಲ್ಲ ಪೇಂಟಿಂಗ್ ಮಾಡಿರ್ತಾನೆ. ಏಮಿಯೋ ರೂನಿಂಗ್ನ ಎಷ್ಟು ಇಷ್ಟಪಡ್ತಾನೆ ಅನ್ನೋದನ್ನ ತೋರ್ಸೋದಿಕ್ಕೆ. ಲಾಸ್ಟಲ್ಲಿ ಇವರಿಬ್ರು ಜೊತೆಲಿದ್ದಿದ್ದ ಪೇಂಟಿಂಗ್ ಕೂಡ ಇರುತ್ತೆ. ಇದನ್ನ ರೂನಿಂಗ್ ನೀರ್ ಚೆಲ್ಲಿ ಹಾಳು ಮಾಡಿರ್ತಾಳೆ. ಇದ್ರರ್ಥ ಏಮಿಯೋ ಕೂಡ ರೂನಿಂಗ್ನ ಇಷ್ಟಪಡ್ತಿರ್ತಾನೆ. ಅದೇ ಸಮಯಕ್ಕೆ ಏಲಿಯನ್ ಎದುರುಗಡೆಯಿಂದ ಬಂದು ರೂನಿಂಗ್ನ ಡೈರೆಕ್ಟಾಗಿ ಹಗ್ ಮಾಡ್ಕೋತಾನೆ. ಯಾಕಂದರೆ ಅವನು ಕೂಡ ರೂನಿಂಗ್ನ ತುಂಬಾ ಮಿಸ್ ಮಾಡ್ಕೋತಾನೆ. ರೂನಿಂಗ್ ಅಳ್ತಾ ಏಮಿಯೋ ಕಡೆ ನೋಡ್ತಾನೆ, ಯಾಕಂದರೆ ಏಮಿಯೋ ವಾಪಸ್ ಹೋಗ್ತಿರ್ತಾನೆ. ಅವನು ಕೂಡ ಅವನ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಹೇಳ್ಕೊಂಡಿದ್ದಾನೆ. ಈಗ ರೂನಿಂಗ್ ಡಿಸೈಡ್ ಮಾಡಬೇಕಾಗುತ್ತೆ ಅವಳು ಯಾರ ಜೊತೆ ಇರಬೇಕು ಅಂತ. ಈಗ ರಾತ್ರಿ ಸೀನ್ನ ನೋಡ್ತೀವಿ. ಸ್ಕೆಚ್ನೆಲ್ಲ ನೋಡ್ತಾ ಯೋಚನೆ ಮಾಡ್ತಿರ್ತಾಳೆ, ಏಮಿಯೋ ಕೂಡ ನನ್ನ ಇಷ್ಟಪಡ್ತಿದ್ದಾನೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ, ಒಳ್ಳೆ ಕೆಲಸನೇ ಮಾಡಿದ್ದಾನೆ, ಅವನ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ನನ್ನ ಮುಂದೆ ಹೇಳಿದ್ದಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 3 ಜನನು ವಾಪಸ್ ಹೋಗ್ತಿರ್ತಾರೆ. ಆಗ ಅಂಕಲ್ ಹೇಳ್ತಾರೆ, ನೀವು ಇನ್ನೂ ಸ್ಟ್ರಾಂಗ್ ಆಗಬೇಕು, ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಎಲ್ಲರೂ ಕೂಡ ಅವ್ರ ಮಾತಿಗೆ ಒಪ್ಕೋತಾರೆ. ಫೈನಲಿ ರೂನಿಂಗ್ ವಾಪಸ್ ಬರ್ತಾಳೆ. ಕ್ಯಾಟಿ ಜೊತೆ ಇಬ್ರು ಸೇರಿ ಸೆಲ್ಫಿ ತಗೋತಿರ್ತಾರೆ. ಏಲಿಯನ್ ರೂನಿಂಗ್ ಖುಷಿಯಾಗಿರೋದನ್ನ ನೋಡಿ ಅವನು ಕೂಡ ಖುಷಿಯಾಗಿರ್ತಾನೆ. ಅಲ್ಲಿಗೆ ಶೈನ್ ಬರ್ತಾಳೆ. ಅವನು ಖುಷಿಯಾಗಿರೋದನ್ನ ನೋಡಿ ಅವಳಿಗೆ ಇಷ್ಟ ಆಗಲ್ಲ. ಈಗ ನಾವು ಫ್ಲಾಶ್ ಬ್ಯಾಕ್ನ ನೋಡ್ತೀವಿ. ಸ್ವಲ್ಪ ಸಮಯದ ಹಿಂದೆ ಶೈನ್ ಏಮಿಯೋನ ಮೀಟ್ ಮಾಡಿರ್ತಾಳೆ. ಏಮಿಯೋ ತುಂಬಾನೇ ಕೋಪದಿಂದ ಬ್ಯಾಸ್ಕೆಟ್ ಬಾಲ್ ಆಡ್ತಿರ್ತಾನೆ. ಯಾಕಂದ್ರೆ ಅವ್ರ ಅಣ್ಣ ಕೂಡ ರೂನಿಂಗ್ನ ಇಷ್ಟಪಡ್ತಿರ್ತಾನೆ, ಅವನು ಕೂಡ ರೂನಿಂಗ್ನ ಇಷ್ಟಪಡ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಶೈನ್ ಬರ್ತಾಳೆ. ಮೊದಲು ಅವನು ಆಕ್ಟ್ ಮಾಡ್ತಿದ್ದ ರೋಲ್ನ ಯಾಕೆ ಬಿಟ್ಟೆ ಅಂತ ಕೇಳ್ತಾಳೆ. ಆಗ ಏಮಿಯೋ ಹೇಳ್ತಾನೆ, ಅದ್ರಲ್ಲಿ ರೂನಿಂಗ್ ಆಕ್ಟ್ ಮಾಡ್ತಿಲ್ಲ ಅಂದ್ಮೇಲೆ ಅಲ್ಲಿ ನನಗೇನ್ ಕೆಲಸ? ಅದನ್ನ ಕೇಳಿ ಶೈನ್ಗೆ ಇನ್ನೂ ಕೋಪ ಹೆಚ್ಚಾಗುತ್ತೆ. ಫೈನಲಿ ಅವಳ ಮನ್ಸಲ್ಲಿರೋ ಫೀಲಿಂಗ್ಸ್ ನ ಹೇಳ್ಕೊತಾಳೆ, ನಾನ್ ನಿನ್ನ ಇಷ್ಟಪಡ್ತಿದ್ದೀನಿ ಅಂತ. ಆಗ ಏಮಿಯೋ ಅವಳಿಗೆ ಅರ್ಥ ಮಾಡ್ಸೋದಿಕ್ಕೆ ಟ್ರೈ ಮಾಡ್ತಾನೆ. ಮೊದ್ಲಿಂದಲೂ ಶೈನ್ ನ ಫ್ರೆಂಡ್ ಅನ್ನೋ ರೀತಿನೇ ಟ್ರೀಟ್ ಮಾಡ್ತಿರ್ತಾನೆ. ಅವನ್ ಮಾತ್ ಕೇಳಿ ಶೈನ್ಗೂ ಕೂಡ ಬೇಜಾರಾಗುತ್ತೆ. ವಾಪಸ್ ಹೋಗ್ತಿರ್ಬೇಕಾದ್ರೆ ಏಮಿಯೋ ಹೇಳ್ತಾರೆ, ನಾನು ಆ ದಿನನ ಮರ್ತಿಲ್ಲ, ನೀನು ರೂನಿಂಗ್ ಕೆನೆಗೆ ಹೊಡೆದಿರೋದನ್ನ. ಈ ಸಾರಿ ನಿನ್ನ ಕ್ಷಮಿಸ್ತೀನಿ, ಆದ್ರೆ ಇದು ನಿನ್ ಕೊನೆ ಮಿಸ್ಟೇಕ್ ಆಗ್ಬೇಕು. ಅದನ್ನ ಕೇಳಿ ಶೈನ್ಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ. ಪ್ರೆಸೆಂಟ್ ನಲ್ಲಿ ಏಲಿಯನ್ಗೆ ಹೇಳ್ತಾಳೆ, ಏಮಿಯೋ ಕೂಡ ರೂನಿಂಗ್ ನ ಇಷ್ಟಪಡ್ತಿದ್ದಾನೆ, ನಿನ್ ಬಗ್ಗೆ ಅವನಿಗೆ ಸ್ವಲ್ಪ ಕೂಡ ಯೋಚನೆ ಇಲ್ಲ, ಅವನ್ ಮನ್ಸಿನ ಮಾತನ್ನ ಮಾತ್ರ ಕೇಳ್ತಿದ್ದಾನೆ. ಜೊತೆಲಿ ರೂನಿಂಗ್ ಕೂಡ ನಿನಗೆ ಚೀಟ್ ಮಾಡ್ತಿದ್ದಾಳೆ. ಏಲಿಯನ್ಗೆ ಶೈನ್ ಮೇಲೆ ತುಂಬಾನೇ ಕೋಪ ಬರುತ್ತೆ. ಸೈಲೆಂಟ್ ಆಗಿ ಇರೋದಕ್ಕೆ ಕೇಳ್ತಾನೆ. ಆಗ ಶೈನ್ ಹೇಳ್ತಾಳೆ, ಇರು ನಿನ್ಗೀಗ ಲೈವ್ ಆಗಿ ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿ ರೂನಿಂಗ್ಗೆ ಕಾಲ್ ಮಾಡಿ ಸುಳ್ಳು ಹೇಳ್ತಾಳೆ. ಏಮಿಯೋಗೆ ತುಂಬಾನೇ ಏಟಾಗಿದೆ, ಅವನೀಗ ಗ್ರೌಂಡ್ ಅಲ್ಲಿ ಇದ್ದಾನೆ ಅಂತ. ಅದನ್ನ ಕೇಳ್ತಿದ್ದಾಗೆ ರೂನಿಂಗ್
ರೂನಿಂಗ್ ಅಲ್ಲಿಂದ ಎದ್ದು ಓಡೋಗ್ತಾಳೆ. ಇದನ್ನೆಲ್ಲ ನೋಡಿ ಏಲಿಯನ್ಗೆ ಶಾಕ್ ಆಗುತ್ತೆ. ಹಾಗೆ ನಿಂತಿರ್ತಾನೆ. ಆಗ ಶೈನ್ ಹೇಳ್ತಾಳೆ, ನಿನಗೇನಾದ್ರೂ ಇಂಜುರಿ ಆಗಿದ್ರೆ ರೂನಿಂಗ್ ಇಷ್ಟು ಬೇಗ ಓಡ್ಕೊಂಡು ಬರ್ತಾ ಇರ್ಲಿಲ್ಲ. ಅವಳ ಮಾತನ್ನೆಲ್ಲ ಕೇಳಿಸ್ಕೊಂಡು ಏಲಿಯನ್ಗೆ ಮತ್ತಷ್ಟು ಕೋಪ ಹೆಚ್ಚಾಗ್ತಿರುತ್ತೆ. ಮತ್ತೊಂದ್ ಕಡೆ ರೂನಿಂಗ್ ಓಡ್ಕೊಂಡು ಗ್ರೌಂಡ್ ಹತ್ರ ಬರ್ತಾಳೆ. ಏಮಿಯೋನ ನೋಡ್ತಾ ಕೇಳ್ತಾಳೆ, ನನ್ಗೆ ವಿಷಯ ಗೊತ್ತಾಗಿದೆ, ನಿನ್ಗೆ ಇಂಜುರಿ ಆಗಿದೆ ಅಂತ. ಮೇಲ್ಗಡೆ ಕುತ್ಕೊಂಡು ಏನ್ ಮಾಡ್ತಿದ್ಯಾ, ಕೆಳಗಡೆ ಇಳಿ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಆಗ ಏಮಿಯೋಗೆ ಗೊತ್ತಾಗುತ್ತೆ ರೂನಿಂಗ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅಂತ. ಆದ್ರೂ ಕೂಡ ಅವನಿಗೆ ಖುಷಿ ಆಗುತ್ತೆ. ನನ್ ಬಗ್ಗೆ ಅವಳಿಗೆ ಎಷ್ಟು ಕಾಳಜಿ ಅಂತ ಹೇಳಿ ಕೆಳಗಡೆ ಬಾಗಿ ರೂನಿಂಗ್ಗೆ ಮೊದಲನೇ ಸಾರಿ ಕಿಸ್ ಮಾಡ್ತಾನೆ. ಇಲ್ಲಿಗೆ ಪಾರ್ಟ್ 10 ಕಂಪ್ಲೀಟ್ ಆಗುತ್ತೆ. ಹೊಸದಾಗಿ ನಾನು ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.